ಹಾಯ್ ಸ್ನೇಹಿತರೆ, ಕನ್ನಡ ಕರೆಂಟ್ ಅಫೇರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲಿಗೆ CBI ಸಂಸ್ಥೆ ಏನು ಮಾಡಿದೆ, ಭಾರತ್ ಪೋಲ್ ಎನ್ನುವಂಥ ಒಂದು ಹೊಸ ವೆಬ್ಸೈಟನ್ನು ಲಾಂಚ್ ಮಾಡಿದೆ ಸ್ನೇಹಿತರೆ. CBI ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಅರ್ಥ. ಈ ಸಂಸ್ಥೆಯು ಭಾರತ್ ಪೋಲ್ ಎನ್ನುವಂಥ ಒಂದು ವೆಬ್ಸೈಟನ್ನು ಲಾಂಚ್ ಮಾಡಿದೆ. ಅದರ ಬಗ್ಗೆ ನೋಡೋಣ ಸ್ನೇಹಿತರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ವೆಬ್ಸೈಟ್ಗೆ ಚಾಲನೆಯನ್ನು ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಪೊಲೀಸ್ ಸಹಾಯಕ್ಕಾಗಿ ನೈಜ ಸಮಯದ ಮಾಹಿತಿಯನ್ನು ಹಂಚಿಕೊಳ್ಳಲು ಸಹಾಯವಾಗುವಂತೆ ಈ ವೆಬ್ಸೈಟನ್ನು ಲಾಂಚ್ ಮಾಡಲಾಗಿದೆ. ಭಾರತ್ ಪೋಲ್ ಅನ್ನುವಂಥ ಒಂದು ವೆಬ್ಸೈಟನ್ನು ಲಾಂಚ್ ಮಾಡಲಾಗಿದೆ. ಕಾರಣ, ಇದರ ಉಪಯೋಗ ಏನಂದರೆ, ವಿದೇಶದಲ್ಲಿರುವಂಥ ಅಪರಾಧಿಗಳು ಏನು ಮಾಡಿರ್ತಾರೆ, ಭಾರತದಲ್ಲಿರುವಂಥ ಅಪರಾಧಿಗಳು ವಿದೇಶದಲ್ಲಿ ಹೋಗಿ ಅಲ್ಲೇ ವಾಸವನ್ನು ಮಾಡಿರ್ತಾರೆ. ಅಂದರೆ ಭಾರತದಲ್ಲಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿ ಭಾರತ ದೇಶ ಬಿಟ್ಟು ಬೇರೆ ದೇಶದಲ್ಲಿ ಹೋಗಿ ಅಲ್ಲೇ ವಾಸವನ್ನು ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಭಾರತಕ್ಕೆ ಬೇಕಾದಂತಹ ಕ್ರಿಮಿನಲ್ ವ್ಯಕ್ತಿಯನ್ನು ಬೇರೆ ದೇಶದಲ್ಲಿ ಅವಿತು ಕುಳಿತುಕೊಂಡಿರುವ ವ್ಯಕ್ತಿಯನ್ನು ಭಾರತಕ್ಕೆ ಕರೆತರಲು ಈ ಭಾರತ್ ಪೋಲ್ ವೆಬ್ಸೈಟ್ ಸಹಾಯವನ್ನು ಮಾಡುತ್ತದೆ. ಅದೇ ಹೇಗೆಂದರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿ ದೇಶ ಬಿಟ್ಟು ಹೋಗಿರ್ತಾನೆ, ಆ ವ್ಯಕ್ತಿಯ ಮಾಹಿತಿಯನ್ನು ಈ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗ್ತದೆ. ಈ ಮಾಹಿತಿಯನ್ನು ಆಧರಿಸಿ ಅಮೇರಿಕಾದಲ್ಲಿರುವ ಅಂತಾರಾಷ್ಟ್ರೀಯ ತನಿಖಾ ಸಂಸ್ಥೆ ಇಂಟರ್ಪೋಲ್ ಏನು ಮಾಡುತ್ತೆ, ಆ ವ್ಯಕ್ತಿಯನ್ನು ಬಂಧಿಸಿ ಭಾರತ ದೇಶಕ್ಕೆ ಒಪ್ಪಿಸುತ್ತದೆ ಸ್ನೇಹಿತರೆ. ಇದಕ್ಕಾಗಿ ಈ ಒಂದು ಉದ್ದೇಶಕ್ಕಾಗಿ ಭಾರತ್ ಪೋಲ್ ವೆಬ್ಸೈಟನ್ನು ಆರಂಭಿಸಲಾಗಿದೆ. ಇದು ನೈಜ ಸಮಯದ ಮಾಹಿತಿಯನ್ನು ನೀಡುತ್ತದೆ. ಅಂದರೆ 24 ತಾಸುಗಳಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಪ್ರಕರಣದಲ್ಲಿ ಭಾಗಿಯಾಗಿ ದೇಶ ಬಿಟ್ಟು ಪರಾರಿಯಾದರೆ 24 ತಾಸುಗಳಲ್ಲಿ ಆ ವ್ಯಕ್ತಿಯ ಮಾಹಿತಿಯನ್ನು ಇಂಟರ್ಪೋಲ್ಗೆ ರವಾನೆ ಮಾಡಲಾಗ್ತದೆ. ಇಂಟರ್ಪೋಲ್ ಆ ವ್ಯಕ್ತಿಯನ್ನು ಭಾರತ ದೇಶಕ್ಕೆ ಒಪ್ಪಿಸಲು ಸಹಾಯ ಮಾಡ್ತದೆ ಸ್ನೇಹಿತರೆ. ಇದರ ಉದ್ದೇಶ ಇಷ್ಟೇ ಸ್ನೇಹಿತರೆ. ಓಕೆನಾ. ಎರಡನೇದಾಗಿ, ಗಣರಾಜ್ಯೋತ್ಸವಕ್ಕೆ ಇಂಡೋನೇಷಿಯಾದ ಅಧ್ಯಕ್ಷ ಸುಬಿಯಾಂಟೋ ಅವರನ್ನು ಅತಿಥಿಯನ್ನಾಗಿ ಆಹ್ವಾನಿಸಲಾಗಿದೆ ಸ್ನೇಹಿತರೆ. ಇಂಡೋನೇಷಿಯಾದ ಅಧ್ಯಕ್ಷ ಸುಬಿಯಾಂಟೋ ಅವರನ್ನು ಅತಿಥಿಯನ್ನಾಗಿ ಆಹ್ವಾನಿಸಲಾಗಿದೆ. 2025ರಲ್ಲಿ ಜನವರಿಯಲ್ಲಿ ನಡೆಯುವಂಥ ಒಂದು ಗಣರಾಜ್ಯೋತ್ಸವಕ್ಕೆ ಪ್ರಬೋವೋ ಸುಬಿಯಾಂಟೋ ಅವರನ್ನು, ಇಂಡೋನೇಷಿಯಾದ ಅಧ್ಯಕ್ಷರನ್ನು ಭಾರತದ ಸರ್ಕಾರ ಅತಿಥಿಯಾಗಿ ಆಹ್ವಾನ ಮಾಡಿದೆ. ಅವರು ಕೂಡ ಅಂದರೆ ಇಂಡೋನೇಷಿಯಾದ ಅಧ್ಯಕ್ಷರು ಕೂಡ ಒಪ್ಪಿಗೆ ಸೂಚಿಸಿದ್ದು ಭಾರತದಲ್ಲಿ ನಡೆಯುವಂಥ ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಪಾಲ್ಗೊಳ್ಳಲು ಒಪ್ಪಿಗೆಯನ್ನು ನೀಡಿದ್ದಾರೆ. ಜೊತೆಗೆ ಇಂಡೋನೇಷಿಯಾದ ಸೈನ್ಯದ ತುಕಡಿ ಕೂಡ ಭಾರತದ ಗಣರಾಜ್ಯೋತ್ಸವದಲ್ಲಿ ಪಥಸಂಚಲನವನ್ನು ಮಾಡಲಾಗ್ತದೆ ಸ್ನೇಹಿತರೆ. ಪಥಸಂಚಲನವನ್ನು ಮಾಡಲಾಗ್ತದೆ. ನಿಮಗೆಲ್ಲ ಗೊತ್ತಿರ್ಬೋದು, ಗಣರಾಜ್ಯೋತ್ಸವ ದಿವಸಕ್ಕೆ ಬೇರೆ ಬೇರೆ ದೇಶದ ಅಧ್ಯಕ್ಷರು ಅಥವಾ ಪ್ರಧಾನಮಂತ್ರಿಗಳನ್ನು ಅತಿಥಿಯನ್ನಾಗಿ ಆಹ್ವಾನಿಸುವ ಒಂದು ಪರಂಪರೆ ಇದೆ. ಈ ಸಾರಿ ಇಂಡೋನೇಷಿಯಾದ ಅಧ್ಯಕ್ಷ ಅವರನ್ನು ಅತಿಥಿಯನ್ನಾಗಿ ಆಹ್ವಾನಿಸಲಾಗಿದೆ ಸ್ನೇಹಿತರೆ. ಜೊತೆಗೆ ಭಾರತದ 2024ರಲ್ಲಿ ದೆಹಲಿ 2ನೇ ಅತ್ಯಂತ ಮಾಲಿನ್ಯ ನಗರಿ ಎನ್ನುವ ಒಂದು ಹಣೆಪಟ್ಟಿಯನ್ನು ಪಡೆದುಕೊಂಡಿದೆ. ಅದರ ಬಗ್ಗೆ ಒಂದು ವರದಿ ಬಂದಿದ್ದು, ಅದರಲ್ಲಿ 2ನೇ ಅತ್ಯಂತ ಮಾಲಿನ್ಯ ನಗರಿ ಎನ್ನುವ ಒಂದು ಹಣೆಪಟ್ಟಿಯನ್ನು ದೆಹಲಿ ನಗರಕ್ಕೆ ನೀಡಲಾಗಿದೆ. ಕಲುಷಿತ ನಗರಗಳ ಪಟ್ಟಿಯಲ್ಲಿ ದೆಹಲಿ ಟಾಪ್ನಲ್ಲಿದ್ದು, ಪ್ರತಿ ಘನ ಮೀಟರ್ಗೆ 107 ಮೈಕ್ರಾನ್ನಷ್ಟು ಮಾಲಿನ್ಯವನ್ನು ಉತ್ಪಾದನೆ ಮಾಡಲಾಗ್ತದೆ. ಈ ನಗರದಲ್ಲಿ ಉತ್ಪಾದನೆ ಆಗುತ್ತಿದೆ ಅಂತ ಹೇಳ್ಬಿಟ್ಟು ವರದಿಯಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ಸ್ನೇಹಿತರೆ. ಇದರಲ್ಲಿ ನಮ್ಮ ಭಾರತದ ಬೇರೆ ಬೇರೆ ನಗರಗಳು ಕೂಡ ಈ ಒಂದು ವರದಿಯಲ್ಲಿ ಜಾಗ ಪಡೆದಿದ್ದು, ಅದರಲ್ಲಿ ಅಸ್ಸಾಂನ ಮೇಘಾಲಯದ ಬೈರ್ನಿಹಾಟ್ ಎನ್ನುವಂಥ ಒಂದು ಪ್ರದೇಶ ಕೂಡ ಜಾಗ ಪಡೆದಿದ್ದು, ಅದು ಆ ನಗರದಲ್ಲಿ
ಘನ ಮೀಟರ್ಗೆ 127.3 m³ ಅಂದರೆ ಘನ ಮೈಕ್ರಾನ್ನಷ್ಟು ಮಾಲಿನ್ಯವನ್ನು ಉತ್ಪಾದನೆ ಮಾಡುತ್ತದೆ. ಯಾವ ನಗರ ಅದು? ಬೈರ್ನಿಹಾಟ್, ಅಸ್ಸಾಂ ಮತ್ತು ಮೇಘಾಲಯದ ಬೈರ್ನಿಹಾಟ್ ಎನ್ನುವಂಥ ಒಂದು ನಗರ ಸ್ನೇಹಿತರೆ. ಇದರ ಜೊತೆಗೆ ಗುರುಗ್ರಾಮ್ ಕೂಡ ಹೆಸರು ಬಂದಿದ್ದು, ಅದರಲ್ಲಿ ಫರೀದಾಬಾದ್, ಶ್ರೀಗಂಗಾನಗರ್ ಮತ್ತು ಗ್ರೇಟರ್ ನೋಯ್ಡಾ ಕೂಡ ಈ ಅತ್ಯಂತ ಮಾಲಿನ್ಯ ನಗರಿಗಳ ಪಟ್ಟಿಯಲ್ಲಿ ಜಾಗವನ್ನು ಪಡೆದಿವೆ ಸ್ನೇಹಿತರೆ. ಜೊತೆಗೆ ಮೂರನೇದಾಗಿ ಕೇಂದ್ರ ಸರ್ಕಾರ ಸಿಕ್ಕಿಂನಲ್ಲಿ ಏನು ಮಾಡಿದೆ? ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರನ್ನು ಆರಂಭ ಮಾಡಿದೆ ಸ್ನೇಹಿತರೆ. ಸಾವಯವ ಮೀನುಗಾರಿಕೆ ಕ್ಲಸ್ಟರನ್ನು ಆರಂಭಿಸಿದೆ ಸ್ನೇಹಿತರೆ. ಕೇಂದ್ರ ಪಶುಸಂಗೋಪನಾ ಮತ್ತು ಮೀನುಗಾರಿಕೆ ಸಚಿವರಾದಂತಹ ರಾಜೀವ್ ರಂಜನ್ ಸಿಂಗ್ ಅವರು ಏನು ಮಾಡಿದ್ದಾರೆ? ಸಿಕ್ಕಿಂ ಸರ್ಕಾರದಲ್ಲಿ ಸಿಕ್ಕಿಂನ ಸೊರೆಂಗ್ ಅನ್ನುವಂಥ ಒಂದು ಜಿಲ್ಲೆಯಲ್ಲಿ ದೇಶದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರನ್ನು ಆರಂಭ ಮಾಡಿದೆ. ಇದರ ಉದ್ದೇಶ ಪರಿಸರಕ್ಕೆ ಒಂದು ರೀತಿಯ ಒಳ್ಳೆಯ ರೀತಿಯಲ್ಲಿ ಸಹಾಯವಾಗಬೇಕು, ಪರಿಸರ ಮಾಲಿನ್ಯ ಆಗಬಾರದು ಮತ್ತು ರಾಸಾಯನಿಕ ಮುಕ್ತ ಮೀನು ಸಾಕಾಣಿಕೆ ಪದ್ಧತಿಯನ್ನು ಜಾರಿ ಮಾಡಬೇಕು ಇರೋ ಉದ್ದೇಶದಿಂದ ಈ ಒಂದು ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರನ್ನು ಆರಂಭಿಸಲಾಗಿದೆ ಸ್ನೇಹಿತರೆ. ಅಂದರೆ ಯಾವುದೇ ರೀತಿ ಕೀಟನಾಶಕ ಜೊತೆಗೆ ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಳಸದೆ ಮೀನು ಸಾಕಣೆ ಪದ್ಧತಿಯನ್ನು ಆರಂಭಿಸಬೇಕೆನ್ನೋ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿ ಮಾಡಲಾಗಿದೆ. ಕ್ಲಸ್ಟರ್ ಸಾವಯವ ಪ್ರತಿಜೀವಕ ಮತ್ತು ಮುಕ್ತ ಕೀಟನಾಶಕವನ್ನು ಬಳಸಿ ಈ ಮೀನು ಸಾಕಣೆಯನ್ನು ಮಾಡಲಾಗ್ತದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬಹುದು, ಸಿಕ್ಕಿಂ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯವಾಗಿದೆ. ಅಲ್ಲಿನ ಸರ್ಕಾರ ಸಾವಯವ ಕೃಷಿಗೆ ಪ್ರೋತ್ಸಾಹವನ್ನು ನೀಡುತ್ತೆ. ಹೀಗಾಗಿ ಸಾವಯವ ರಾಜ್ಯವನ್ನು ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ಸಿಕ್ಕಿಂ ಆಗಿದೆ ಸ್ನೇಹಿತರೆ. ಈ ಶ್ರಮ ಈಗ 22 ಭಾಷೆಗಳಲ್ಲಿ ಲಭ್ಯವಿದೆ. ಈ ಶ್ರಮ ಎನ್ನುವುದು ಒಂದು ವೆಬ್ಸೈಟ್ ಆಗಿದ್ದು, ಅಸಂಘಟಿತ ವಲಯದಂಥ ಕಾರ್ಮಿಕರು ಈ ವೆಬ್ಸೈಟ್ನಲ್ಲಿ ನೋಂದಣಿಯನ್ನು ಮಾಡಿಕೊಂಡು ಬೇರೆ ಬೇರೆ ಸೇವೆಗಳನ್ನು ಪಡೆಯಬಹುದು. ಮೂಲಭೂತ ಸೇವೆಗಳಾದಂಥ ಕೆಲಸ ಪಡೆಯುವುದು ಅಥವಾ ಬೇರೆ ರೀತಿಯ ಅವರ ಒಂದು ಯಾವುದೇ ರೀತಿಯ ಕೆಲಸಗಳನ್ನು ಈ ವೆಬ್ಸೈಟ್ ಮೂಲಕ ಪಡೆದುಕೊಳ್ಳಬಹುದು. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಅನುಕೂಲಕರವಾದ ಉಪಕ್ರಮ ಇದಾಗಿದ್ದು 22 ಭಾಷೆಗಳಲ್ಲಿ ಲಭ್ಯವಾಗಲಿದೆ. ಈ ವೆಬ್ಸೈಟ್ ಮೊದಲು ಇಂಗ್ಲೀಷ್, ಹಿಂದಿ, ಕನ್ನಡ ಮತ್ತು ಮರಾಠಿ ಭಾಷೆಗಳಲ್ಲಿ ಮಾತ್ರ ಇತ್ತು ಸ್ನೇಹಿತರೆ. ಇವಾಗ 22 ಭಾಷೆಗಳಲ್ಲಿ ಲಭ್ಯ ಇರಲಿದೆ ಸ್ನೇಹಿತರೆ. ಅಂದರೆ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಏನು 22 ಭಾಷೆಗಳಿವೆ, ಸಂವಿಧಾನ ಮಾನ್ಯತೆ ಪಡೆದಿರುವಂಥ 22 ಭಾಷೆಗಳು, ಆ ಭಾಷೆಗಳಲ್ಲಿ ಈಗ ಈ ಶ್ರಮ ವೆಬ್ಸೈಟ್ ಮಾಹಿತಿಯನ್ನು ನೀಡಲಿದೆ. ಈ ಶ್ರಮ ವೆಬ್ಸೈಟ್ನಲ್ಲಿ ದಿನಕ್ಕೆ ಸರಾಸರಿ 30,000 ಕಾರ್ಮಿಕರು ನೋಂದಣಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ 22 ಭಾಷೆಗಳಲ್ಲಿ ಮಾಹಿತಿಯನ್ನು ಲಭ್ಯ ಆಗುವಂತೆ ಸರ್ಕಾರ ಈ ಹೆಜ್ಜೆಯನ್ನು ಇಟ್ಟಿದೆ ಸ್ನೇಹಿತರೆ. ನೌಕಾಪಡೆಗೆ 3 ಹೊಸ ನೌಕೆಗಳನ್ನು ಸೇರ್ಪಡೆ ಮಾಡಲಾಗಿದೆ ಸ್ನೇಹಿತರೆ. 3 ನೌಕೆಗಳನ್ನು ಸೇರ್ಪಡೆ ಮಾಡಲಾಗಿದೆ. ಅವುಗಳಲ್ಲಿ 2 ಸಮರ ನೌಕೆಗಳಿದ್ದು 1 ಸಬ್ಮರೀನ್ ಕೂಡ ಸೇರಿದೆ ಸ್ನೇಹಿತರೆ. ಈ 3 ನೌಕೆಗಳನ್ನು ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂದರೆ ಮುಂಬೈನ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಎನ್ನುವಂಥ ಒಂದು ಸಂಸ್ಥೆ ಏನು ಮಾಡಿದೆ, ನಿರ್ಮಾಣ ಮಾಡಿದೆ. ಕ್ಷಿಪಣಿನಾಶಕವಾದಂಥ ಸೂರತ್ ಡಿಸ್ಟ್ರಾಯರ್ ಮತ್ತು ಎನ್ನುವಂಥ ಒಂದು ಸಮರ ನೌಕೆ ಜೊತೆಗೆ ಈ ನೌಕೆಯನ್ನು ಸೂರತ್ ಡಿಸ್ಟ್ರಾಯರ್ ಎನ್ನುವಂಥ ಒಂದು ನೌಕೆಯನ್ನು ಪ್ರಾಜೆಕ್ಟ್ 15B ಒಂದು ಯೋಜನೆಯ ಅಡಿಯಲ್ಲಿ ಇದನ್ನು ಸೇರ್ಪಡೆ ಮಾಡಲಾಗಿದೆ, ತಯಾರಿಸಲಾಗಿದೆ ಮತ್ತು ನೌಕಾಪಡೆಗೆ ಸೇರ್ಪಡೆಯನ್ನು ಮಾಡಲಾಗ್ತದೆ ಸ್ನೇಹಿತರೆ. ಇದರಲ್ಲಿ ಆಧುನಿಕ ಸೆನ್ಸಾರ್ಗಳನ್ನು ಉಪಯೋಗಿಸಿಕೊಂಡು ಈ ಕ್ಷಿಪಣಿ ನಾಶಕವ ಸೂರತ್ ಡಿಸ್ಟ್ರಾಯರನ್ನು ತಯಾರಿಸಲಾಗಿದೆ ಸ್ನೇಹಿತರೆ. ಇದರ 3 ನೌಕೆಗಳ ಹೆಸರುಗಳನ್ನು ನೋಡೋದಾದರೆ ಸೂರತ್ ಡಿಸ್ಟ್ರಾಯರ್, ನೀಲಗಿರಿ ಫ್ರಿಗೇಟ್ ಸಮರ ನೌಕೆ ಮತ್ತು ವಾಕ್ಶೀರ್ ಸಬ್ಮರೀನ್ ಎನ್ನುವಂಥ 3 ನೌಕೆಗಳನ್ನು ನೌಕಾಪಡೆಗೆ ಸೇರ್ಪಡೆ ಮಾಡಲಾಗ್ತದೆ. ಇದರಲ್ಲಿ ವಾಕ್ಶೀರ್ ಎನ್ನುವಂಥದ್ದು ಸ್ಕಾರ್ಪಿನ್ ಕ್ಲಾಸ್ನ 6ನೇ ಜಲಾಂತರ್ಗಾಮಿ ನೌಕೆಯಾಗಿದೆ ಸ್ನೇಹಿತರೆ. ಇದು ಜಲಾಂತರ್ಗಾಮಿ ನೌಕೆಯಾಗಿದೆ ಸ್ನೇಹಿತರೆ. ಸರಿ ಸ್ನೇಹಿತರೆ, ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ನಾಳಿನ ಕರೆಂಟ್ ಅಫೇರ್ಸ್ ಜೊತೆ ಸಿಗೋಣ. ಧನ್ಯವಾದಗಳು.